ಲೂಡೋ ಆಟ ಒಂದು ಎಲ್ರಿಗೂ ಗೊತ್ತಿದೆ, ತುಂಬಾ ಒಂಥರ ಈ ಕಡೆ ಆ ಕಡೆ ಡೈವರ್ಷನ್ನೇ ಆಗದೇ ಇರುವಂಥ ಒಂದು ಆಟ, ಕೂತ್ಕೊಂಡ್ರೆ ಅಲ್ಲಿ ಅಷ್ಟು ಇಂಟ್ರೆಸ್ಟ್ ಕೂತ್ಕೊಂಡು ಆಡೋವಂಥ ಒಂದು ಆಟ. ಸೊ ನಾವು ಪ್ರೋ ಕಬಡ್ಡಿ ಕೇಳಿದ್ದೀವಿ, ಕ್ರಿಕೆಟ್ ನೋಡಿದ್ದೀವಿ ಆ್ಯಂಡ್ ಬ್ಯಾಡ್ಮಿಂಟನ್ ನೋಡಿರ್ಬೋದು. ಆದರೆ ಇದು ಪ್ರೊಫೆಷ್ನಲ್ ಲೆವೆಲಲ್ಲಿ ಲೂಡೋನ ನಾವು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ, ಲೂಡೋ ಆಡೋದನ್ನು. ಸೊ ಜಾನ್ವಿ ಹೇಳಿ. ಹೌದು ಅರುಣ್, ನೀವು ಹೇಳಿದ್ರಿ ಚಿಕ್ಕ ವಯಸ್ಸಿಂದ ನೀವು ನೋಡ್ಕೊಂಡು ಬಂದಿದ್ದೀರಾ, ನಿಮ್ಮ ಜೊತೆಗಿದ್ದಾರೆ ಅಂತ. ನಾನು ಅವ್ರಗಳ ಜೊತೆನೇ ಕೆಲಸ ಮಾಡಿರೋದು. ಸೊ ನನ್ನ ಎಲ್ಲ ಕೊಲೀಗ್ಸ್ ಬಂದಿದ್ದಾರೆ. ನನ್ನ ಕಡೆಯಿಂದನೂ ನಿಮ್ಮೆಲ್ರಿಗೂ ಕೂಡ ವೆಲ್ಕಮ್ ಹೇಳ್ತೀನಿ. ಜೊತೆಗೆ ನಮ್ಮ ತಂಡಗಳ ಕ್ಯಾಪ್ಟನ್ಸ್ ಬಂದಿದ್ದಾರೆ, ನಿಮ್ಗಳಿಗೂ ಕೂಡ ಸ್ವಾಗತ. ತುಂಬ ಖುಷಿ ಆಗ್ತಾ ಇದೆ. ಅರುಣ್ ಹೇಳಿದಾಗೆ ನಾವು ಕ್ರಿಕೆಟು, ಫುಟ್ಬಾಲು, ಕಬಡ್ಡಿ ಲೀಗ್ ಅದನ್ನೆಲ್ಲ ನೋಡ್ತಾ ಇದ್ವಿ. ಬಟ್ ಫಾರ್ ದ ಫಸ್ಟ್ ಟೈಮ್ ಶೈನ್ ಸಿಟಿ ಪ್ರೊಡಕ್ಷನ್ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ವಿಭಿನ್ನವಾಗಿ ಬಹಳ ಪ್ರೊಫೆಷನಲ್ ಆಗಿ ಪ್ರೋ ಲೂಡೋ ಸ್ಟಾರ್ ಲೀಗ್ ಅನ್ನ ಮಾಡಿದ್ದಾರೆ. ಇದಕ್ಕೆ ನಾವು ಇವತ್ತಿಲ್ಲಿ ನಿಂತಿದ್ದೀವಿ, ಬಟ್ ಇದ್ರ ತಯಾರಿ 3 ವರ್ಷದ ಹಿಂದೆಯಿಂದ ನಡೀತಾ ಇದೆ. ಅಂದ್ರೆ ಎಷ್ಟು ಪ್ರೊಫೆಷನಲ್ ಆಗಿ ಅವರು ಪ್ಲಾನ್ ಮಾಡಿದ್ದಾರೆ ಅಂತ ನೀವು ಅಂದಾಜು ಮಾಡ್ಕೊಳ್ಬಹುದು. ಪ್ರೋಮೋ ಶೂಟ್ ಇಂದ ಇಲ್ಲಿವರೆಗೂ ನಮ್ಮ ಮೀಟಿಂಗ್ಸ್ ಎಲ್ಲ ಏನ್ ಕಂಡಕ್ಟ್ ಆಗಿದೆಯೋ ಅದ್ರಲ್ಲಿ ನಮಗೊಂದು ಐಡಿಯಾ ಬರುತ್ತೆ, ತುಂಬಾ ಚೆನ್ನಾಗಿ ಇದನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಂತ. ಸೊ ಒಂದು ಹೊಸ ಪ್ರಯತ್ನ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾವು ಭಾವಿಸಿದೀವಿ. ಪ್ರೋ ಲೂಡೋ ಸ್ಟಾರ್ ಲೀಗ್ ನ ಆಂಕರ್ಸ್ ನಾವಿಬ್ರು, ಅರುಣ್ ಹರಿಹರನ್ ಅವರು, ಜೊತೆಗೆ ಇಲ್ಲಿ 8 ತಂಡಗಳಿರುತ್ತೆ. 8 ತಂಡಗಳಲ್ಲಿ ಇಬ್ಬರಿಬ್ರು ಸ್ಟಾರ್ ಪ್ಲೇಯರ್ಸ್ ಇರ್ತಾರೆ. ಅಂದ್ರೆ ಅವ್ರನ್ನ ನೀವು ಸಿನಿಮಾದಲ್ಲಿ ಕಿರುತೆರೆಯಲ್ಲೆಲ್ಲ ನೋಡಿರ್ತೀರ, ಎಲ್ಲ ಗೊತ್ತಿರುವಂತಹ ಫೇಸ್ಗಳೇ. 4 ಜನ ಮಾಡೆಲ್ಸ್ ಇರ್ತಾರೆ. ಅಂದ್ರೆ ಒಂದು ತಂಡದಲ್ಲಿ ಒಟ್ಟಾರೆಯಾಗಿ 16 ಜನ ಮಾಡೆಲ್ಸ್. ಸೊ 8 ತಂಡ, ಆ 8 ತಂಡದಲ್ಲಿ ಆಟ ಆಗಿ 4 ಟೀಮು ಸೆಮಿಸಿಗೆ ಬರುತ್ತೆ. ಅದರಲ್ಲಿ 2 ಟೀಮು ಫೈನಲ್ಸಿಗೆ ಬರ್ತಾರೆ. ಒಬ್ರು ಪ್ರೋ ಲೂಡೋ ಸ್ಟಾರ್ ಲೀಗ್ ನ ಚಾಂಪಿಯನ್ ಆಗ್ತಾರೆ. ನಂಗಂತೂ ತುಂಬಾ ಎಕ್ಸೈಟ್ಮೆಂಟ್ ಇದೆ, ಯಾರು ಗೆಲ್ಬೋದು, ಹೇಗೆ ಆಡ್ಬೋದು, ಯಾರ ಅದೃಷ್ಟ. ಯಾಕಂದ್ರೆ ಅರುಣ್ ಡೈಸ್ ಹಾಕಿದಾಗ ಯಾವಾಗ 6 ಬೀಳುತ್ತೋ 5 ಬೀಳುತ್ತೋ ಗೊತ್ತಿಲ್ಲ. ಸೊ ಅವತ್ತಿನ ದಿವಸ ಚೆನ್ನಾಗಿದ್ರೆ ಆಟ ಕೂಡ ಅವ್ರದ್ದಾಗುತ್ತೆ. ಸೊ ಆ ಎಕ್ಸೈಟ್ಮೆಂಟ್ ಅಂತೂ ಇದೆ, ನೋಡೋರ್ಗೂ ಕೂಡ ಅದು ಹಿಡಿದಿಡುತ್ತೆ. ಸೊ ಏನಾಗ್ಬೋದು, ನೆಕ್ಸ್ಟ್ ಏನಾಗ್ಬೋದು ಅಂತ ನಮಗೆ ಎಕ್ಸ್ಪ್ಲೈನ್ ಮಾಡುವಾಗ, ನಾವು ಅದನ್ನ ಟ್ರಯಲ್ ಮಾಡುವಾಗಲೇ ಆ ಎಕ್ಸೈಟ್ಮೆಂಟ್ ಇತ್ತು. ಸೊ ನಮ್ಮ ಸ್ಟಾರ್ಗಳು ಆಡುವಾಗ ಅದು ಬೇರೆದೇ ಲೆವೆಲ್. ಹೌದು, ಆ್ಯಕ್ಚುಲಿ ಚೆಸ್ ನೋಡಿದೀವಿ ನಾವು. ಆಡ್ಬೇಕಾದ್ರೆ ನಾವು ಏನು ಮಾಡ್ತೀವಿ, ಚೆಸ್ ಬೋರ್ಡ್ ಇಟ್ಕೊಂಡು ಪಾನಲ್ಲೇ ಆಡ್ತೀವಿ ಪ್ರೋ ಲೆವೆಲಲ್ಲಿ ನೋಡಿದಾಗ್ಲೂ. ಆದರೆ ಇಲ್ಲಿ ಏನೊಂದು ಡಿಫ್ರೆಂಟಾಗಿ ಟ್ರೈ ಮಾಡ್ತಿರೋದು ಅಂತಂದರೆ, ಒಂದು ಏನಿದೆ ಅದೊಂದು ಅರೇನಾ, ಒಂದು ಸ್ಟೇಜ್ ಏನಿದೆಯಲ್ಲ ಅಥವಾ ಒಂದು ಗ್ರೌಂಡ್ ಏನಿದೆ ಅದು ಫುಲ್ ಲೂಡೋ ಗ್ರೌಂಡ್ ಆಗಿರುತ್ತೆ. ಸೊ ಏನು ಪಾನ್ಸ್ ಏನಿರುತ್ತಲ್ಲ, ಆ ಪಾನ್ಸ್ ಬಂದ್ಬಿಟ್ಟು ಯಾವುದೇ ಒಂಥರ ಕಾಯಿನ್ಸ್ ಅಥವಾ ಯಾವುದು ವಸ್ತು ಅಲ್ಲ, ಅದೆಲ್ಲ ಸೂಪರ್ ಮಾಡೆಲ್ಸ್ ಆಗಿರ್ತಾರೆ. ಆ ಹೆಣ್ಮಕ್ಳುಗಳು, ನಾವು ಡೈಸ್ ಹಾಕ್ದಂಗೆ ಆರ್ಟಿಸ್ಟ್ಗಳು ಆ ಹೆಣ್ಮಕ್ಳಿಗೆ ಒಂದು ಕಮೆಂಟ್ ಕೊಡ್ತೀವಿ, ಅವರು ಆ ಬಿದ್ದಿರ್ತಕ್ಕಂಥ ನಂಬರ್ನ ಮೂಮೆಂಟ್ಸ್ ತೊಗೊಂಡು ಹೋಗಿ ನಿಂತ್ಕೊತಾರೆ. ಸೊ ತುಂಬಾ ವಿಭಿನ್ನವಾಗಿದೆ. ಇದೊಂಥರ ಏನಂತೀವಿ ಅದಕ್ಕೆ, ಮನುಷ್ಯರು ಏನತ್ರ ಇನ್ವಾಲ್ವ್ ಆಗಿ ಆಡೋವಂಥದ್ದು. ಇದು ಮನುಷ್ಯ ಪಾನ್ಸ್ ಆಗಿ ನಿಂತ್ಕೊಂಡು ಹೋಗುವಂಥದ್ದೊಂದು ಆಟ. ಇದು ತುಂಬಾ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಡೈಸು ಅಷ್ಟೇ ಸಖತ್ ದೊಡ್ಡ ಡೈಸ್ ಇರುತ್ತೆ, ಸಖತ್ ದೊಡ್ಡ ಪ್ಲೇ ಗ್ರೌಂಡ್ ಇರುತ್ತೆ ನಮಗೆ. ಸೊ ಆ್ಯಂಡ್ ನಮ್ಮ ಕೆಲಸ ಇಲ್ಲಿ ಒಂಥರ ತುಂಬಾ ಡಿಫ್ರೆಂಟ್ ಆಗಿದೆ. ನಾವು ಯೂಶುವಲ್ ಆಗಿ ಶೋಸಲ್ಲಿ ಹೋಸ್ಟ್ ಮಾಡ್ತಿರ್ತೀವಿ ಆ್ಯಂಕರಿಂಗ್ ಅಂತ ಬಂದಾಗ, ರೆಡ್ ಕಾರ್ಪೆಟ್ ಇರ್ಬೋದು ಅಥವಾ ಒಂದು ಇವೆಂಟ್ಸ್ ಇರ್ಬೋದು ಅಥವಾ ಸ್ಟೇಜ್ ಮೇಲೆ ಇರ್ಬೋದು, ಈ ಥರದ್ದು. ಆದರೆ ಇದು ವಿಚಿತ್ರವಾಗಿದೆ ನಮ್ಮ ಒಂದು ಪಾತ್ರ. ಏನಕ್ಕೆ ಅಂತಂದರೆ, ನಾವು ಕಾಮೆಂಟೇಟರ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಆ್ಯಂಕರ್ಸ್ಗಿಂತ. ಯಾಕಂದರೆ ಇವರು ಆಡೋ ಆಟನ ನಾವು ಒಂದು ಕಡೆ ಕೂತ್ಕೊಂಡು ನಾವು ಕಮೆಂಟ್ಸ್ ಮಾಡ್ತಾ ಇರ್ತೀವಿ, ಈ ಆಟದ ಬಗ್ಗೆ ಏನಾಗ್ತಿದೆ, ಏನು ಸ್ಟ್ರಾಟಜಿ ಯೂಸ್ ಮಾಡ್ತಾರೆ ಅಂತ. ನಾವು ಮಾತಾಡೋ ಮಾತುಗಳು ಆ್ಯಕ್ಚುಲಿ ನಮ್ಮ ಪ್ಲೇಯರ್ಸ್ಗೆ ಕೇಳಿಸ್ತಾ ಇರಲ್ಲ. ಸೊ ಒಂದು ತುಂಬಾ ವಿಭಿನ್ನವಾಗಿರೋಂಥ ಪ್ರಯತ್ನ. ಫಾರ್ ಎಕ್ಸಾಂಪಲ್, ಕ್ರಿಕೆಟ್ ಶುರು ಆಗೋದಕ್ಕೆ ಮುಂಚೆ ಕಮೆಂಟೇಟರ್ಸ್ ಇಬ್ಬರು ಕೂತ್ಕೊಂಡು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿರ್ತಾರೆ, ಪಿಚ್ ಹೇಗಿದೆ ಇವತ್ತು, ವೆದರ್ ಹೇಗಿದೆ ಅಂದ್ಬಿಟ್ಟು ಅಂತಲ್ಲ. ಸೊ ಈ ಥರದ್ದು ಒಂದು ಕೆಲಸ ನನಗೆ ಜಾನ್ವಿಗೆ ಆ್ಯಕ್ಚುಲಿ ಹಿಂದ್ಗಡೆ ನಾವಿಬ್ರು ಕೂಡ ಲೂಡೋ ಆಡ್ತಾ ಇರ್ತೀವಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹೆಸರು ಹೇಳ್ತೇನೆ, ಲಂಚುಲಾಲ್ ಅಂತೇಳಿ. ಕೆಲವರು ಬೇರೆ ಬೇರೆ ಅರ್ಥದಲ್ಲಿ ಹೇಳ್ತಾರೆ ಅದನ್ನು. ನೇಮ್ ಲಂಚುಲಾಲ್ ಅಂತೇಳಿ. ಬೇಸಿಕ್ಲಿ ಅವ್ನು ಮಲ್ಲುಗೈ. ಸೊ ಸೆಟ್ಲಾಗಿ ಮಂಗಳೂರಲ್ಲಿದ್ದೇನೆ. ಸುದೇಶ್ ಜಿ ಮತ್ತು ನಮ್ಮ ಬಾಸ್ ಒಂದು ಡಿಸ್ಕಸ್ ಇತ್ತು. ಈಗ ಬಿಗ್ ಬಾಸ್ ನಡೀತಾ ಇದೆ ಒಳ್ಳೆ ರೀತಿಯಲ್ಲಿ. ತುಂಬ ರೀತಿಯಲ್ಲಿ ನಾವು ಗೇಮ್ ನೋಡಿದ್ದೇವೆ. ಬಟ್ ಅದರಲ್ಲಿ ಒಂದು ವಿಭಿನ್ನವಾಗಿ ಏನಾದರೂ ಒಂದು ಮಾಡಬೇಕು ಅಂತ ಪ್ಲಾನ್ ಇತ್ತು. ಸೊ ಆ ಥರ ನಾವು ಡಿಸ್ಕಸ್ ಮಾಡಿ ಇದೇ ಥರ ಒಂದು ರಿಯಾಲಿಟಿ ಶೋ ಥರ ಮೇ ಬಿ ಆಗಿರ್ಬೋದು. ಅದೇ ಥರದ ಒಂದು ಪ್ಲಾನ್ ಮಾಡಿ ಅದನ್ನು ನಾವು ಈಗ ತ್ರಿಮೂರ್ತಿಯಿಂದ ಇರ್ಬೋದಲ್ಲ. ಸೊ ಮಾಡ್ತಾ ಇದ್ದೀವಿ. ನಿಮ್ಮ ಸಪೋರ್ಟ್ 100% ಇದೊಂದು ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಸೊ ನಿಮಗೆ ಅದು ನೋಡುವಾಗ ಗೊತ್ತಾಗಿ, ಈಗ ಜಸ್ಟ್ ಒಂದು ವಿಡಿಯೋ ನೀವು ನೋಡಿದ್ದೀರಿ, ಪ್ರೊಮೋ ವಿಡಿಯೋ. ಸೊ ಒಳ್ಳೆ ರೀತಿಯಲ್ಲಿ ಅದು ಬರುತ್ತೆ ನಂದು ಅನಿಸಿಕೆ. ಥ್ಯಾಂಕ್ ಯು. ಅಷ್ಟೇ, ಮಾತಾಡಲಿಕ್ಕೆ ಸ್ವಲ್ಪ ಕಮ್ಮಿ. ಥ್ಯಾಂಕ್ ಯು. ನಿಮ್ಮ ಕೆಲಸ ಜಾಸ್ತಿ ಸರ್ ನೀವು. ಥ್ಯಾಂಕ್ ಯು. ಓಕೆ ಸರ್, ನಾನು ಇವಾಗ ಡೈರೆಕ್ಟ್ರನ್ನ ಕರೆದ್ಬಿಡ್ತೀನಿ. ಸೊ ಅವ್ರು ಮಾತಾಡಿ ನಿಮ್ಗೇನಾದ್ರು ಪ್ರಶ್ನೆಗಳಿತ್ತು ಕೇಳೋದಕ್ಕೆ ಅಂದರೆ ಈಸ್ ಅ ರೈಟ್ ಪರ್ಸನ್. ಎಲ್ಲ ಪ್ರೋ ಲೂಡೋಲಿ ನಿಜವಾದ ಪ್ರೋ ಅಂದರೆ ಅವರೇನೆ. ಕೂತ್ಕೊಂಡು ಹಂಗೇನೆ ಎಲ್ಲ ಹೇಳ್ಬಿಡ್ತಾರೆ, ಯಾವುದು ಕಾಯಿ ಹೊಡಿಯುತ್ತೆ, ಯಾವ್ದು ಮನೆ ಸೇರುತ್ತೆ ಅಂದ್ಬಿಟ್ಟು ಅಂತ. ಸರ್ ಬನ್ನಿ ಸರ್. ಸುರೇಶ್ ಸರ್ ಪ್ಲೀಸ್ ಕಮ್.
ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುದೇಶ್ ಭಂಡಾರಿ ಅಂತ. ಈಗ ನಮ್ಮ ಆ್ಯಂಕರ್ಸ್ ಹೇಳಿದ ಮೇಲೆ ನೀವು ನಮ್ಮ ಪ್ರೋಮೋ ನೋಡಿದ ಮೇಲೆ ನಿಮ್ಗೆ ಸ್ವಲ್ಪ ಐಡಿಯಾ ಬಂದಿರ್ಬೋದು ಏನಂತ. ನಾವೊಂದು 2-3 ವರ್ಷದಿಂದ ಇದೊಂದು ಡೆವಲಪ್ ಮಾಡಿ ಒಂದು ರಿಯಾಲಿಟಿ ಶೋ ಥರ ಒಂದು ಗೇಮ್ ಶೋ ರೆಡಿ ಮಾಡಿರೋವಂಥದ್ದು. ಸೊ ನಾವು ಲೂಡೋ ಹೇಗೆ ಆಡ್ತೀವ ಅದಕ್ಕಿಂತ ಒಂದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಲೂಡೋನ ಗ್ರೌಂಡಲ್ಲಿ ಆಡ್ತೇವೆ, ಟೇಬಲಲ್ಲಿ ಆಡ್ತೇವೆ, ಇದು ಗ್ರೌಂಡಲ್ಲಿ ಪಾಯಿಂಟ್ ಫ್ಲೋದಲ್ಲಿ ನಮಗೆ ಮಾಡೆಲ್ಸ್ ಇರ್ತಾರೆ. ಬಟ್ ಮೋರ್ ದೆನ್ ಲಕ್ ಇಲ್ಲಿ ಸ್ಟ್ರಾಟಜಿ ವರ್ಕ್ ಮಾಡುತ್ತೆ. ಅಂದರೆ ಒಂದು ಟೀಮಲ್ಲಿ ನಾವು ಎರಡು ಜನ ಸೇರಿ ಒಂದು ಟೀಮ್ ಆಗುತ್ತೆ. ಅಂದರೆ ಒಂದು ಟೀಮಲ್ಲಿ 8 ಪಾಯಿಂಟ್ಗಳಿರುತ್ತೆ. ಸೊ ಈ ಥರ ಹೋಗುವಂಥ ಒಂದು ಇಂಟ್ರೆಸ್ಟಿಂಗ್ ಆದಂಥ ಗೇಮ್. ಇನ್ನು ನೆಕ್ಸ್ಟ್ ಇದೇ ಗೇಮನ್ನು ನಾವು ಇಂಟ್ರೊಡ್ಯೂಸ್ ಮಾಡುವಾಗ ಒಂದು ಸ್ಟಾರ್ಗಳು ಆಡಿದರೆ ಇದಕ್ಕೊಂದು ಅಟ್ರಾಕ್ಷನ್ ಎಕ್ಸ್ಟ್ರಾ ಇರುತ್ತೆ ಅಂತೇಳಿ ನಾವು 3 ಜನ ಕೂತು ಡಿಸೈಡ್ ಮಾಡಿದ್ವಿ. ಅದಕ್ಕೆ ನಾನು ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಅವರ್ ಪ್ರೊಡ್ಯೂಸರ್ ಮಿಸ್ಟರ್ ಲಾಂಚುಲಾಲ್. ಅವರು ಕೇಳಿರ್ಬೋದು, ಇಟ್ಸ್ ವೆರಿ ಫೇಮಸ್ ಇನ್ ಮ್ಯಾಂಗ್. ಓಕೆ, ಸೊ ಅವ್ರು ತುಂಬ ಇಂಟ್ರೆಸ್ಟ್ ತಗೊಂಡ್ರು. ಸೊ ಆಮೇಲೆ ತುಂಬ ಡೆವಲಪ್ ಮಾಡಿದ್ವಿ ನಾವು ಡಿಸ್ಕಸ್ ಮಾಡಿ. ಸೊ ಅಗೇನ್ ವಿ ಟುಕ್ ಮೋರ್ ದೆನ್ 6 months ಅದನ್ನು ಇನ್ನೂ ಒಂದು ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಆಗಿ ಯಾವ ರೀತಿ ಮಾಡ್ಬೋದು ಅಂತ ಟ್ರಯಲ್ ಶೋ ಮಾಡಿದ್ವಿ. ಅದು ಯಾರಿಗೂ ತೋರಿಸಿಲ್ಲ, ನಾವೇ ಮಾಡಿದ್ವಿ. ಸೊ ಅದರ ನಂತರ ಡೆವಲಪ್ ಮಾಡಿ ನಿಮ್ಮ ಮುಂದೆ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇರುವಂಥ ಒಂದು ಗೇಮ್ ಶೋ ಇದು. ಸೊ ಅದಕ್ಕೆ ನಮ್ಮ 8 ತಂಡಗಳಾಗಿ 16 ಕನ್ನಡ ತಾರೆಯರು ಬರ್ತಾ ಇದ್ದಾರೆ. ಹಾಗೆ 16 ಜನ ಮಾಡೆಲ್ಸ್ಗಳು ಈ ಕಾಯಿನ್ಗಲ್ಸ್ ಆಗಿ ಇದರಲ್ಲಿ ಪಾಯಿಂಟ್ಗಳಾಗಿ ಇದಕ್ಕೆ ಜೀವ ತುಂಬ್ತಾ ಇದ್ದಾರೆ. 14 ನಿಮ್ಗೆ ಗೊತ್ತಿರ್ಬೋದು, ಲೂಡೋದಲ್ಲಿ ರೆಡ್ ಆ್ಯಂಡ್ ಯೆಲ್ಲೋ, ಗ್ರೀನ್ ಆ್ಯಂಡ್ ಬ್ಲೂ. ಸೊ ಅದೇ ಕಾಸ್ಟ್ಯೂಮಲ್ಲಿ ಈ 16 ಜನ ಮಾಡೆಲ್ಸ್ಗಳು ಇರ್ತಾರೆ. ಇವರನ್ನು ಮೂವ್ ಮಾಡ್ತಾ ಇರೋದು ನಮ್ಮ ಫಿಲ್ಮ್ ಇಂಡಸ್ಟ್ರಿನ ಸ್ಟಾರ್ಗಳು. ಅದಕ್ಕೋಸ್ಕರ ಇದು ಸ್ಟಾರ್ ಲೀಗ್. ಸೊ ಇಲ್ಲಿ ಹಾಗೆ ಹೇಳಿದಂತೆ ನಿಮಗೆ ನಾವು ನಾರ್ಮಲಿ ಲೂಡೋ ಆಡುವಾಗ ನಮಗೆ ಜಾಸ್ತಿ ಲಕ್ನ ಡಿಪೆಂಡ್ ಆಗಿರ್ತೇವೆ, ಯಾವ ಇದು ಡೈಸಲ್ಲಿ ಯಾವ ಕಾಯಿನ್ ಬೀಳುತ್ತೆ ಅಂತ. ಬಟ್ ಇಲ್ಲಿ ಮೋರ್ ದೆನ್ ಲಕ್ ನಿಮ್ಮ ಸ್ಟ್ರಾಟಜಿ ವರ್ಕ್ ಆಗುತ್ತೆ. ಸೊ ಯಾರು ಒಳ್ಳೆ ಸ್ಟ್ರಾಟಜಿ ಮಾಡಿ ಪ್ಲ್ಯಾನ್ ಮಾಡಿ ಒಂದು ಮುಂದಕ್ಕೆ ಹೋಗ್ತಾರ ಆ ಥರ ಆ ಟೀಮು ಇದರಲ್ಲಿ ವಿನ್ ಆಗುತ್ತೆ. ಸೊ ಇನ್ನೊಂದೇನು ವಿಷಯ ಅಂದರೆ ಇಲ್ಲಿ ಅದೇ ನಾವು ಕ್ರಿಕೆಟ್ ಆ್ಯಂಕರ್ಸ್ ಹೇಳಿದಾಗೆ ಕ್ರಿಕೆಟ್ ಕಬಡ್ಡಿ ಥರನೇ ಲೀಗ್ ನಡೆಯುತ್ತೆ. ಸೊ ಲಾಸ್ಟ್ 2 ತಂಡ ಫೈನಲ್ ಬರುತ್ತೆ, ಒಂದು ತಂಡ ವಿನ್ ಆಗುತ್ತೆ, ಅವರೇ ಚಾಂಪಿಯನ್ ಅನಿಸ್ಕೋತಾರೆ. ಇನ್ನೊಂದು ಇಂಪಾರ್ಟೆಂಟ್ಲಿ ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಏನಂದರೆ, ಇದು ಯಾವುದೇ ಒಂದು ಶೋನ ನೋಡಿ ಇನ್ಫ್ಲೂಯೆನ್ಸ್ ಆಗಿ ನಾವು ಮಾಡಿರೋಂಥ ಒಂದು ಡೆವಲಪ್ ಮಾಡಿರೋಂಥ ಒಂದು ಪ್ರೋಗ್ರಾಮ್ ಅಲ್ಲ. ಇದು ಪ್ಯೂರ್ಲಿ ಲೂಡೋಯಿಂದ ನಾವು ಪ್ರೇರಿತರಾಗಿ ಈ ಥರ ಒಂದು ಡೆವಲಪ್ ಮಾಡಿರೋಂಥ ಒಂದು ಗೇಮ್ ಶೋ. ಸೊ ಪಕ್ಕ ಒಂದು ಲೋಕಲ್ ಗೇಮ್ ಶೋ. ನಮ್ಮ ಮಾನ್ಯ ಪ್ರಧಾನಿಗಳು ಹೇಳಿದಂತೆ ಲೋಕಲ್ ಫಾರ್ ವೋಕಲ್ ಅಂತ. ನಮ್ಮ ಈ ಒಂದು ಪ್ರಯತ್ನಕ್ಕೆ ನೀವು ದಯವಿಟ್ಟು ಧ್ವನಿಯಾಗಿ ನೋಡಿ ಸಹಕರಿಸಿ. ಥ್ಯಾಂಕ್ ಯು. ಓಕೆ, ಸ್ಟಾರ್ಗಳು ಈಗಾಗಲೇ ಮೀಡಿಯಾಗೆ ನಾವು ಕೊಟ್ಟಿದ್ದೀವಿ. ಆದ್ರೂ ನಾನು ಹೇಳ್ತೀನಿ ಯಾರ್ಯಾರು ಇರ್ತಾರೆ ಅಂತ. ಸೊ 8 ಟೀಮ್ ಇರುತ್ತೆ. ಆ 8 ಟೀಮ್ಗಳಿಗೂ ಕೂಡ ಒಬ್ಬೊಬ್ರು ಮೆಂಟರ್ ಇರ್ತಾರೆ, ಇಬ್ರಿಬ್ರು ಸ್ಟಾರ್ ಪ್ಲೇಯರ್ಸ್ ಇರ್ತಾರೆ. ಪ್ರೌಡ್ ತುಳುವಾಸ್ ಅಂತ ಟೀಮ್ ಹೆಸರು. ಪ್ರೌಡ್ ತುಳುವಾಸ್ ಇಂದ ನವೀನ್ ಡಿ ಪಡೀಲ್ ಮತ್ತು ಸುಂದರ್ ರೈ ಮಂದಾರ. ಸೊ ಇವರಿಬ್ರು ಸ್ಟಾರ್ ಪ್ಲೇಯರ್ಸ್ ಅಲ್ಲಿ. ಜೊತೆಗೆ ಲಾಫ್ಟರ್ ಲೆಜೆಂಡ್ಸ್ ಇಲ್ಲಿ ಮಂಜು ಬಾವಗಡ ಮತ್ತು ಹುಲಿ ಕಾರ್ತಿಕ್ ಇರ್ತಾರೆ. ಆಮೇಲೆ ಟ್ವಿನ್ ಸ್ಟಾರ್ಸ್ ಅಶ್ವಿತಿ ಶೆಟ್ಟಿ ಮತ್ತು ಅದ್ವಿತಿ ಶೆಟ್ಟಿ. ದ ಡ್ರೀಮರ್ಸ್ ಸೀತಾರಾಮ್, ಸಾಕ್ಷಿ ಮೇಘನ. ಮಿಮಿಕ್ರಿ ಮ್ಯಾಜಿಕ್, ಮಿಮಿಕ್ರಿ ಗೋಪಿ ಅವರು ಮತ್ತೆ ವಿನುತಾ ಅವರು. ಜೊತೆಗೆ ದ ಪವರ್ ಕಪಲ್ ತುಕಾಲಿ ಸಂತೋಷ್ ಮತ್ತು ಮಾನಸ ಸಂತೋಷ್. ಆಮೇಲೆ ಮಲ್ನಾಡ್ ಕ್ವೀನ್ಸ್ ಚಂದನಾ ಗೌಡ ಮತ್ತು ಅಮೃತ ಮೂರ್ತಿ. ಗೌಡ ವಾರಿಯರ್ಸ್ ಇಂದ ಕೆಂಪೇಗೌಡ ಮತ್ತು ಮಾನ್ಯ ಗೌಡ. ಸೊ 8 ಟೀಮ್ ಸರ್. ಕಿರುತೆರೆ ಸ್ಟಾರ್ಸ್ ಇರ್ತಾರೆ ಸರ್. ಅಂದರೆ ಸರ್ ಕಾರಣ ಅಂದರೆ ಈಗ ಕ್ರಿಕೆಟ್ ಕಬಡ್ಡಿ ಇರ್ಬೋದು, ನಾವು ನೋಡ್ತೀವಿ. ಇವನ್ ನಾವು ಕ್ರಿಕೆಟ್ ಕಬಡ್ಡಿ ಆರ್ಗನೈಸರ್, ನಾವು ಆರ್ಗನೈಸ್ ಮಾಡ್ತೀವಿ, ನೋಡ್ತೀವಿ, ಬಟ್ ಆಡೋಕ್ಕಾಗಲ್ಲ. ಇವನ್ ಕ್ರಿಕೆಟ್ ಆದರೂ ಅಷ್ಟೇ. ಸೊ ಬಟ್ ಇಲ್ಲಿ ಏನು ನಿಮಗೆ ಡಿಫ್ರೆಂಟ್ ಏನಂದರೆ, ಸೊ ಸೇಮ್ ಗೇಮ್ ಯು ಕ್ಯಾನ್ ಪ್ಲೇ. ಈಗ ಅವ್ರು ಆಡ್ತಾ ಇರೋದನ್ನ ಇವಾಗ ಸಚಿನ್ ಆಡಿದ್ರು ಕಮೆಂಟ್ ಮಾಡ್ತೀವಿ ನಾವು, ಸಚಿನ್ ಈ ಥರ ಹೊಡಿಬಾರ್ದಿತ್ತು ನಾವು. ಬಟ್ ಇಲ್ಲಿ ನೀವು ಆಡೋರ್ಗಿಂತ ಕೆಲವು ಸಮಯ ನೀವೇ ಆಡೋದ್ರಲ್ಲಿ ಚೆನ್ನಾಗಿರ್ತೀರಿ. ಸೊ ಇದೊಂದು ಗೇಮ್ ಈ ಥರ ಅಂದರೆ ನಾವು ನೋಡೋದನ್ನ ನಾವು ಆಡ್ಬಾಲೆವು,
sometimes we can play better than them. ಇದು ಎಕ್ಸಾಕ್ಟ್ ಡೇಟ್ ಫಿಕ್ಸ್ ಆಗಿಲ್ಲ. ಸೊ ಚಾನಲ್ ಜೊತೆ ಮ್ಯಾಚ್ ಮಾತಾಡಿದ್ವಿ, ಜನವರಿ ಸ್ಟಾರ್ಟ್ ಮಾಡಿದ್ವಿ. ಸೊ ಇವತ್ತು ಶೂಟಿಂಗ್ ಆಗ್ತಾ ಇದು ಲೈವ್ ಆಗಿ ಪ್ಲೇ ಆಗಲ್ಲ, ಸೇಮ್ ಡೇ ಇಟ್ ವಿಲ್ ಬಿ ಟೆಲಿಕಾಸ್ಟೆಡ್. ಎಕ್ಸಾಕ್ಟ್ಲಿ ಒಂದು ಒಳ್ಳೆ ಅಮೌಂಟ್ ಪ್ರೈಸ್ ಆಗಿರುತ್ತೆ ಚಾಂಪಿಯನ್ಸ್ಗೆ, ಅದನ್ನ ನಾವು ಮತ್ತೆ ಅನೌನ್ಸ್ ಮಾಡ್ತೀವಿ. ಅಂದ್ರೆ ಇದಕ್ಕೊಂದು ಜೀವ ತುಂಬಬೇಕಾದ್ರೆ ಅಲ್ಲಿ ಸಮಥಿಂಗ್ ಏನಾದರೂ ಒಂದು ಅಟ್ರಾಕ್ಟಿವ್ ಆಗಿರ್ಬೇಕಾಗುತ್ತೆ ಅಲ್ಲಿ. ಸೊ ನಿಮ್ಗೆ ಗೊತ್ತು, ಯಾವುದೇ ಒಂದು ಫ್ಯಾಷನ್ ಶೋ ಆಗಿರಲಿ, ಏನೇ ಆಗಿರಲಿ, ಅದು ಹೆಣ್ಮಕ್ಳು ಹಾಕೊಂಡಾಗ ಅದಕ್ಕೊಂದು ಒಂದು ವ್ಯಾಲ್ಯೂ ಬಂದಿರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಈ ಥರ ಒಂದು ಪ್ಲ್ಯಾನ್ ಮಾಡಿದ್ವಿ. ಈ ಲುಡೋ ನಿಮಗೆ ಪಾನ್ಸ್ ಇರುತ್ತಲ್ವಾ, ಒಂದು ಕಲರ್ 4 ಕಲರ್ ಇರುತ್ತೆ, ಯೆಲ್ಲೋ, ಗ್ರೀನ್, ರೆಡ್ ಮತ್ತು ಬ್ಲೂ. ಸೊ ಒಂದೊಂದು ಮನೆಗೂ 4 ಪಾನ್ಸ್ಗಳಿರ್ತವೆ. ಆ ಪಾನ್ಸ್ಗಳು ಅದನ್ನ ಆ ಪಾನ್ಸೇ ಗರ್ಲ್ಸ್ ಆಗಿರ್ತಾರೆ, ಹುಡುಗಿರ ಮಾಡಲ್ಸ್ ಆಗಿ ಬರ್ತಾರೆ. ಸೊ ಅವ್ರು ನಾವು ಡೈಸ್ ಬಿದ್ದಾಗ ಒಳಗಡೆ ಕೂತ್ಕೊಂಡು ಆರ್ಟಿಸ್ಟು ಅಲ್ಲಿ 5 ಬಿತ್ತು ಅಂದರೆ ಅವ್ರು ಕಮೆಂಟ್ ಕೊಡ್ತಾರೆ. 5 ಹೆಜ್ಜೆ, ಒಬ್ಬೊಬ್ರಿಗೂ 4 ಜನಕ್ಕೂ ಒಂದೊಂದು ನಂಬರ್ ಇರುತ್ತೆ. ಎಲ್ಲೋ ನಂಬರ್ 1, 5 ಹೆಜ್ಜೆ ಮುಂದಕ್ಕೆ ಹೋಗ್ಬೇಕು ಅಂತ ಅವರು ಜಸ್ಟ್ ನಾವು ಕೊಡೋ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಈ ಥರ ಪಗಡೆ ಖಂಡಿತವಾಗ್ಲೂ ದಾಳ ಅಂತ ಅಲ್ಲ, ಹೆಣ್ಮಕ್ಳು ಅದು ನೀವು ಆ ಥರ ಥಿಂಕ್ ಮಾಡೋದು ಅದು ಬೇರೆ ವಿಷಯ. ಅಂದರೆ ಈಗ IPL ಬರುವಾಗ ಅಷ್ಟರವರೆಗೆ ಕ್ರಿಕೆಟಲ್ಲಿ ಹೆಣ್ಮಕ್ಳಿಗೆ ಯಾವ ರೂಲ್ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಸೊ ಸರಿ, ಇದು ಒಂದು ಆಟ. ಅದೇ ಒಂದು ನಿಮಿಷ ಸರ್, ಕ್ರಿಕೆಟಲ್ಲಿ 6 ಹೊಡೆಯುವಾಗ ಚಿಯರ್ ಗರ್ಲ್ಸ್ ಅಂತ ಇರ್ತಾರೆ. ಓಕೆ, ಸೊ ದಟ್ ಈಸ್ ದೇರ್ ಜಾಬ್. ನೀವು ಅದನ್ನು ದಾಳ ಅಂತ ಅಂಡರ್ ಎಸ್ಟಿಮೇಟ್ ಮಾಡೋದು ನನಗೆ ಸೂಟ್ ಆಗಲ್ಲ. ಸೊ ಚಿಯರ್ ಗರ್ಲ್ಸ್ ದೇ ಆರ್ ಡೂಯಿಂಗ್ ದೇರ್ ಜಾಬ್. ಸರ್, ನಾನು ಒಂದು ಹೇಳ್ಬೋದಾ ಅದಕ್ಕೆ ಉತ್ತರ? ಅಲ್ಲ, ಲೂಡೋ ಬೇರೆ, ದಾಳ ಬೇರೆ. ನೀವು ದಾಳದಕ್ಕೆ ಲೂಡೋ ಬೇರೆ, ಪಗಡೆ ಲೂಡೋ ಹೇಳ್ಬೋದು. ದಾಳ ಅಂದ್ರೆ ಡೈಸ್ಗೆ ನಾವು ದಾಳ ಹೇಳ್ತೀವಿ. ಇಲ್ಲಿ ಹುಡುಗಿ ಮಾಡೆಲ್ಸ್ ಡೈಸ್ ಆಗಿರಲ್ಲ, ಡೈಸ್ ಬೇರೆನೇ ಇರಲಿ, ಕಾಯಿ ಬೇರೆನೇ, ಕಾಯಿ ನಡ್ಸೋಕಾಯಿ. ಆಕ್ಚುಲಿ ಏನಂದ್ರೆ ಅಲ್ಲಿ ನಾವು ದ್ರೌಪದಿನ ಅಡ ಇಟ್ಟಿದ್ರು, ಹಾಗಾಗಿ ಅದ್ರ ಪರ್ಪಸೇ ಬೇರೆ. ಇದು ಜಸ್ಟ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಅಷ್ಟೇ. ಇಲ್ಲಿ ಯಾರಿಗೂ ಅವಮಾನ ಮಾಡೋದಕ್ಕಾಗ್ಲಿ ಅಥವಾ ನಾವು ಯಾರನ್ನೋ ಅಡ ಇಟ್ಟು ಇಲ್ಲಿ ಆಟ ಆಡ್ತಾ ಇಲ್ಲ ಸರ್. ಹೌದು ಸರ್, ಅಂದ್ರೆ ನಾವು ಗೌರವಯುತವಾಗಿನೇ ಮಾಡ್ತಾ ಇರೋದು. ಈಗ ನಾನು ಒಬ್ಳು ಫೀಮೇಲ್ ಆಂಕರ್ ಆಗಿ ಇದ್ರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ಬೇಸಿಕಲಿ ಅವ್ರು ಹೇಳ್ದಂಗೆ ಚೇರ್ ಗರ್ಲ್ಸ್ ಏನು ನಾವು ನೋಡ್ತೀವಲ್ಲ, ಒಂದು ಪ್ರೋ ಕಬಡ್ಡಿ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು. ಅಲ್ಲ ನಿಮ್ಗೆ ಆಟ ನೋಡ್ಲಿಲ್ಲ ಸರ್, ನೋಡಿದ್ರೆ ನಿಮ್ಗೆ ಐಡಿಯಾ ಬರ್ಬೋದು. ಈಗ ಹೇಳೋದ್ರಲ್ಲಿ ನೀವೇನಾದ್ರೂ ಒಂದು ಕನ್ಫ್ಯೂಸ್ ಆಗಿರ್ಬೋದು. ಅಂದ್ರೆ ಈಗ ಸೇಮ್ ನಿಮ್ ಕ್ವಶನ್ ನಾನು ಈ ತರ ಚಿಯರ್ ಗರ್ಲ್ ಎಕ್ಸಾಂಪಲ್ ಕೊಟ್ಟೆ. ಸೊ ಹೀರೋಯಿನ್ ಡ್ಯಾನ್ಸ್ ಮಾಡ್ತಿರುವಾಗ ಹಿಂದ್ಗಡೆ ಆರ್ಟಿಸ್ಟ್ ಯಾಕೆ ಡ್ಯಾನ್ಸ್ ಮಾಡ್ಬೋದು ಅದು ಕೇಳ್ಬೋದು. ಅದೇ ರೀತಿ ಅಲ್ಲ ಸರ್, ಅಂದ್ರೆ ಸ್ಕ್ರೀನ್ ಅಲ್ಲಿ ಚೆನ್ನಾಗಿರೋದನ್ನ ನಾವು ಇಲ್ಲ ನೀವು ಹೀರೋಯಿನ್ ಯಾಕೆ ಚೆನ್ನಾಗಿರೋರನ್ನ ಹೀರೋಯಿನ್ ಮಾಡ್ತೀರಂತ ಕೇಳ್ಬೋದು, ಕರೆಕ್ಟಾ? ಸೊ ಯಾರಿಗೂ ಚಾನ್ಸ್ ಕೊಡ್ಬೋದಲ್ಲ ಅಂತ. ಬಟ್ ಸೊ ಅದೇ ರೀತಿ ಅಲ್ಲ, ಈಗ ನೀವು ನೋಡಿಲ್ಲ, ಈಗ ನಾವು ಹೇಳುವುದು ನಿಮ್ಗೆ ಕರೆಕ್ಟ್ ಆಗಿ ಕನ್ವೆ ಆಗದೆ ಇರ್ಬೋದು ಸರ್. ಒಂದ್ಸಲ ಗೇಮ್ ನೋಡಿದ ನಂತರ ಅಫ್ಕೋರ್ಸ್ ನಿಮ್ಮ ಯಾವುದೇ ಒಂದು ನಿಮ್ಮ ಕಂಪ್ಲೇಂಟ್ ಇರಲಿ ಅಲ್ಲ ನಮಗೆ ಸಪೋರ್ಟ್ ಇರಲಿ, ನಾವು ಪಾಸಿಟಿವ್ ಆಗಿ ಆಕ್ಸೆಪ್ಟ್. ಸ್ಟ್ರಾಟಜಿ ಅಂದ್ರೆ ಸರ್, ಈಗ ಕೆಲವು ರೂಲ್ಸ್ ಇದೆ, ಇಲ್ಲಿ ನಾವು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಸೊ ಲೂಡೋದಲ್ಲಿ ಏನೆಲ್ಲ ರೂಲ್ಸ್ ಇರುತ್ತೆ ಅದೇ ಇಲ್ಲಿ ಇರಲ್ಲ. ಸೊ ಇಲ್ಲಿ ಪ್ಲೇಯರ್ಗೆ ಒಂದು ಚಾಲೆಂಜ್ ಇರುತ್ತೆ, ಯಾವ ಡೈಸನ್ನು ಮೂವ್ ಮಾಡಬೇಕು, ಯಾವುದನ್ನು ಫಿನಿಶ್ ಮಾಡಬೇಕು, ಯಾವುದು ಡಿಫೆಂಡ್ ಮಾಡಬೇಕು, ಯಾವುದು ಲೀಡ್ ಮಾಡಬೇಕು ಅಂತ. ಅದು ಈ ಗೇಮಲ್ಲಿ ಇರೋದ್ರಿಲ್ಲ. ಅದು ಡಿಸಿಷನ್ ತಗೊಳ್ಳೋದು ಅವರ ಮಿಡ್ಲ್ ಕಾಂಬಿನೇಷನ್ ಅಲ್ಲಿ, ಒಂದು ತಂಡವಾಗಿ ಯಾರು ಆಟ ಆಡಿರ್ತಾರ, ಸೊ ಅದು ಅವರ ಕಾಂಬಿನೇಷನ್ ಮೇಲೆ ವರ್ಕ್ ಆಗುತ್ತೆ. ಸೊ ಅಫ್ಕೋರ್ಸ್ ಗೇಮ್ ಮುಗಿದಾಗ ಒಂದು ತಂಡ ಸೋತಿರುತ್ತೆ.
ಸೊ ಟೋಟಲ್ ಆಗಿ 8ರಲ್ಲಿ 4 ತಂಡ ಮಾತ್ರ ಸೆಮಿಫೈನಲ್ ಬರುತ್ತೆ, 2 ತಂಡ ಫೈನಲ್ ಬರುತ್ತೆ. ಇದು ಮೇ ಬಿ 16 ದಿನ ನಡೆಯುತ್ತೆ ಸರ್, 15 ದಿವಸ. ಅಂದರೆ ಲೀಗ್ ಪ್ಲಸ್ ಒಂದು 12 ಮ್ಯಾಚ್ ಲೀಗ್ ಬರುತ್ತೆ, 4 ಮ್ಯಾಚ್ ಸೆಮಿ ಬರುತ್ತೆ, 1 ಮ್ಯಾಚ್ ಫೈನಲ್ ಬರುತ್ತೆ. ಸಾರಿ, 2 ಮ್ಯಾಚ್ ಸೆಮಿ ಬರುತ್ತೆ. ಸೊ 15 ಮ್ಯಾಚ್ ಇದೆ ಸರ್. ಅದು ನೆಕ್ಸ್ಟ್ ಬಿಫೋರ್ ಇದು ಶೋ ಅನೌನ್ಸ್ ಮಾಡ್ತೀವಿ. ಅಫ್ಕೋರ್ಸ್ ಸರ್. ಏನಿದೆ ಸರ್ ಬ್ರ್ಯಾಂಡಿಂಗ್? ಸೊ ಇವರೇ ಇಬ್ರು ಸದ್ಯಕ್ಕೆ ನಮಗೆ ಬ್ರ್ಯಾಂಡ್ ಬಿಸ್ನೆಸ್. ಓಕೆ, ಸ್ಪಾನ್ಸರ್ಸ್ ಮಾತುಕತೆ ಆಗ್ತಾ ಇದೆ, ಯಾವುದು ಫೈನಲ್ ಅಂತ ಆಗಿಲ್ಲ. ಸೊ ಹೋಪ್ಫುಲಿ ಅದಕ್ಕಿಂತ ಮುಂಚೆ ನಾವು ಫೈನಲ್ ಮಾಡಿದ್ವಿ, ನೋಡ್ತಾ ಇದ್ದೀವಿ ಸರ್. ಫೈನಲ್ ಮಾಡಿಲ್ಲ. ಸೊ ಅಫ್ಕೋರ್ಸ್ ಬೆಂಗಳೂರಲ್ಲಿ ಇಷ್ಟೊಂದು ಸ್ಟುಡಿಯೋ ಇದೆ, ಅದೊಂದು ಫೈನಲ್ ಚಾನೆಲ್ ಫೈನಲ್ ಆಗಿದೆ ಸರ್. ನ್ಯೂಸ್ ಫಸ್ಟ್ ಡಿಪೆಂಡ್ಸ್. ಜನವರಿಲಿ ಅಫ್ಕೋರ್ಸ್ ಇದು ಟೆಲಿಕಾಸ್ಟ್ ಆಗುತ್ತೆ. ನಿಮ್ಗೆ ಗೊತ್ತಲ್ಲ, ದೊಡ್ಡ ಒಂದು ಪ್ರಾಜೆಕ್ಟ್ ಬಂದಾಗ ಏನೆಲ್ಲ ಪ್ಲ್ಯಾನ್ ಮಾಡಬೇಕು, ಎಷ್ಟೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ನಿಮ್ಗೆ ಅಫ್ಕೋರ್ಸ್ ಗೊತ್ತು. ಸೊ ಹೇಳಿದ ದಿವಸಕ್ಕೆ ನಾವು ಯಾವ ರಿಲೀಸ್ ಮಾಡೋಕ್ಕಾಗಲ್ಲ ಯಾವುದು. ಸೊ ಅದರ ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ. ನಮಗೆ ಭರವಸೆ ಇದೆ, ಜನವರಿಯಲ್ಲಿ ರಿಲೀಸ್ ಮಾಡ್ತೀವಿ. ಆನ್ ಗ್ರೌಂಡಲ್ಲಿ ಅಂದರೆ ನಾವು ಇವಾಗ ಹೆಂಗಂದ್ರೆ ಎಕ್ಸಾಕ್ಟ್ಲಿ ನಿಮಗೆ ಲೀಗ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಟಾಸ್ ಆಗುತ್ತೆ, ಅಲ್ಲೊಂದು ಡಿಸ್ಕಷನ್ ಆಗುತ್ತೆ, ಕಲರ್ ಸೆಲೆಕ್ಷನ್ ಏನೋ ಆ ಥರದ್ದೆಲ್ಲ ಒಂದು ಆದಾಗ ನಾವು ಅಲ್ಲಿ ಇರ್ತೀವಿ. ಆಟ ಶುರು ಆದಾಗ ನಾವಿರಲ್ಲ. ನಮ್ದೊಂದು LED ಮೇಲೆ ನಾವಿಬ್ರು ಕಾಣಿಸ್ಕೊತಾ ಇರ್ತೀವಿ. ಒಂದು LED ನಮ್ಮ ಕಮ್ಯುನಿಕೇಶನ್ ಅವ್ರ ಜೊತೆ ಆಗೋದಿದ್ರೆ LED ಕಾಣಿಸ್ಕೊತೀವಿ ನಾವು. ಸೇಮೆಗೆ ಬಿಗ್ ಬಾಸ್ ಸುದೀಪ್ ಸರ್ ಇವಾಗ ವೀಕೆಂಡ್ ಬಂದಾಗ ಒಳಗಡೆ ಅವ್ರಿಗೆ ಒಂದು ಟಿವಿಲಿ ಕಾಣಿಸ್ಕೊಂತಾರಲ್ಲ, ಹಾಗಾಗಿ ನಾವು ಇವ್ರಿಗೊಂದು ದೊಡ್ಡ LED ಸ್ಕ್ರೀನ್ ಮೇಲೆ ಪ್ಲೇಯರ್ಸ್ಗೆ ನಾವು ಕಾಣಿಸ್ತಾ ಇರ್ತೀವಿ. ಸೊ ನಮ್ಮ ವಾಯ್ಸ್ ಕೇಳೋ ಟೈಮಲ್ಲಿ ಕೇಳುತ್ತೆ. ಅವರು ಆಟ ಇಂಟ್ರೆಸ್ಟಿಂಗ್ ಆಗಿ ಸೀರಿಯಸ್ ಆಗಿ ಆಡ್ತಿರ್ಬೇಕಾದ್ರೆ ಪ್ರೊಫೆಷನಲ್ ಆಗೋಗುತ್ತೆ, ಎಲ್ಲೂ ನಮ್ಮ ಇಂಟರ್ಫಿರೆನ್ಸ್ ಇರಲ್ಲ. ಸೊ ನಾವು ಅದನ್ನ ಜಡ್ಜ್ ಮಾಡ್ತಾ ಇರ್ತೀವಿ. ಈ ಪವನ್ ಯಾಕೆ ಹಿಂಗೆ ನೋಡ್ದ, ಕೆಂಪೇಗೌಡರು ಯಾಕೆ ಇದನ್ನು ತೊಗೊಂಡ್ರು, ಹಿಂಗೆ ಮಾಡ್ಬೋದಾಗಿತ್ತಲ್ಲ, ಹಂಗೆ ಮಾಡ್ಬೋದಾಗಿತ್ತಲ್ಲ ಅಂತ ಒಂದು ನಾವು ಸ್ಟ್ರಾಟಜಿ ಪ್ಲಾನ್ ಮಾಡಿಕೊಂಡು ನಾವು ಗೇಮ್ನ ಮಾತಾಡ್ತಿರ್ತೀವಿ. ಓಕೆ, ನಾವು ಮಾತಾಡುವಾಗ ಸರ್, ಈಗ ಆ ಪಾನನ್ನ ಅವ್ರು ಮೂವ್ ಮಾಡಿದ್ರು, ಇದನ್ನ ಇಡ್ಬೇಕಾಗಿತ್ತು ಅಂತ ನಾವು ಮಾತಾಡೋದು ಅವ್ರಿಗೆ ಗೊತ್ತಾದ್ರೆ, ಸೊ ಸ್ಟ್ರಾಟಜಿನ ನಾವು ಬಿಟ್ಕೊಡೋ ತರ ಆಗುತ್ತೆ. ಸೊ ನಾವು ಮಾತಾಡೋದು ಪ್ಲೇಯರ್ಸಿಗೆ ಕೇಳಿಸಲ್ಲ, ಆಡಿಯನ್ಸಿಗೆ ಕೇಳಿಸ್ತಾ ಇರುತ್ತೆ. ಆ್ಯಂಡ್ ಆಲ್ಸೋ ಆರ್ಟಿಸ್ಟ್ಗಳು ಏನು ಕೂತಿರ್ತಾರೆ, ಪ್ಲೇಯರ್ಸ್ಗಳು, ಅವ್ರಿಗೆ ಹೆಡ್ಫೋನ್ಸ್ ಇರುತ್ತೆ. ಸೊ ಅವ್ರು ಮಾತಾಡೋದು 2 ಮನೆ ಕ್ರಿಸ್ ಕ್ರಾಸಲ್ಲಿ ಇರುತ್ತೆ, ಮನೆಗಳು ಟೀಮಾಗಿ ಆಡೋವಂಥದ್ದು. 4 ಆರ್ಟಿಸ್ಟ್ ಇದ್ರೂ 2 ಟೀಮಾಗಿ ಆಡ್ತಾರೆ. ನೀವು ನಾವು ಒಂದು ಟೀಮು, ಇವರು ಸರ್ ಮತ್ತು ಇವರು ಒಂದು ಟೀಮ್ ಅನ್ಕೊಂಡು ಕ್ರಾಸ್. ಸೊ ನಾನು ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು, ಯಾವುದು ನೆಕ್ಸ್ಟ್ ಯಾವ್ದು ಪ್ಲೇ ಮಾಡಿ, ಯಾವ್ದು ಮೂವ್ ಮಾಡೋಣ ಅಂತ. ನಾನು ಮಾತಾಡೋದು ಇಂಟರ್ಕಾಮಲ್ಲಿ ಇರುತ್ತೆ, ಇಗೂ ಕೇಳಿಸಲ್ಲ. ಸೊ ಆಡಿಯನ್ಸ್ ಎಲ್ಲವೂ ಕೇಳಿಸ್ತಿರುತ್ತೆ, ನೋಡೋರಿಗೆ ಅಂದರೆ TV ನೋಡೋ ಅಂಥವ್ರಿಗೆ ಎಲ್ಲವೂ ಕೇಳಿಸ್ತಾ ಇರುತ್ತೆ. ನಮ್ಮ ಕಾಮೆಂಟ್ರಿ ಕೇಳಿಸ್ತಾ ಇರುತ್ತೆ, ಅದು ಕೇಳಿಸ್ತಾ ಇರುತ್ತೆ. ಬಟ್ ಗೇಮ್ ಮಾತ್ರ ತುಂಬ ಪ್ರೊಫೆಷ್ನಲ್ ಆಗುತ್ತೆ. ರೀಸೆಂಟ್ಲಿ ಸರ್ ಇನ್ನೊಂದು 3-4 ದಿನ ಆಯ್ತೇನೋ ಅಷ್ಟೇ, ಪ್ರೋಮೋ ಶೂಟ್ ಮಾಡೋಕ ಒಂದಿನ ಫುಲ್ ತೊಗೊಂಡು. ಇನ್ನೂ ಇದೆ ಪ್ರೋಮೋ, ಇನ್ನೂ ಇದೆ, ಇದ್ರ ಜೊತೆಗಿದೆ 3 ಪ್ರೋಮೋ ಇದೆ, 2-3 ಪ್ರೋಮೋ ಬರುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಬಟ್ ಆ ಐಡಿಯಾ ಇರಲಿಲ್ಲ, ದೊಡ್ಡ ಡೈಸ್ ಅಂತೆಲ್ಲ ಇಮ್ಯಾಜಿನೇಷನ್ ಅಲ್ಲಿ ಮಾಡಿದ್ದು ಇಲ್ಲ, ಡೈರೆಕ್ಟರ್ಗಳಿಗೆ ಸಲ್ಬೇಕು ಸರ್. ಹೌದು, ಇವರು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮಾತಾಡಬೇಕು, ತುಂಬ ಹುಷಾರಿದ್ದಾರೆ ಸರ್. ಅವರೇ ಪ್ರೊಡ್ಯೂಸರ್ ಅಂತ ನಮ್ಮ ಹತ್ರ ಮಾತಾಡಿದ, ಅವ್ರನ್ನ ತೋರಿಸ್ಲೇ ಇಲ್ಲ ನಾವು ಪೇಮೆಂಟ್ ಅಲ್ಲಿ ಏನು ಕೇಳ್ಬಿಡ್ತೀವೋ ಅಂತ. ಸೈಲೆಂಟ್ ಆಗಿದ್ದಾರೆ, ಕೊಡ್ತೀನಿ ಇವ್ರು ಮಾತಾಡಿ ಸರ್. ಯಾಕೆ ನೋಡಿ ಆವಾಗ ಹಿಂದಿಂದನೇ ಕೇಳೋದಲ್ವ ಸರ್, ಫಸ್ಟು ಜುಟ್ಟು ಹಿಡಿತೀವಿ ಆಮೇಲೆ ತಾನೆ. ಬಟ್ ಗೊತ್ತಲ್ಲ ಸರ್, ಬಜೆಟ್ ಕೇಳುತ್ತೆ ಈ ಪ್ರಾಜೆಕ್ಟ್. ಸೊ ಅಫ್ಕೋರ್ಸ್ ಕಲರ್ಫುಲ್ ಇದು ಕೋರ್ಟ್ ಬಂದ್ಬಿಟ್ಟು ನಮಗೆ ಒಂದು 160 ಸ್ಕ್ವೇರ್ ಫೀಟ್ ಇದ್ದು ಫ್ಲ್ಯಾಟ್, ಸಾರಿ 1600 ಸ್ಕ್ವೇರ್ ಫೀಟ್ ಇದ್ದು ಪ್ಲ್ಯಾಟ್ಫಾರ್ಮು. ಅದ್ರ ಮೇಲೆ ಗ್ರೌಂಡ್ ಫಿಟ್ ಆಗುತ್ತೆ. ಅದ್ರ ಮೇಲೆ ಕ್ರಿಯೇಟಿವ್ ಡೈರೆಕ್ಟರ್ ಏನಿರೋದು ಇದು ಕ್ಯಾಮ್ರಾಸ್, ಸೊ ಇಷ್ಟು ಕ್ಯಾಮ್ರಾಮನ್, ಇಷ್ಟು ಸ್ಟಾರ್ಸ್, ಮಾಡೆಲ್ಸ್, ಟೆಕ್ನಿಕಲಿ ತುಂಬಾ ಆಗುತ್ತೆ. ಎಕ್ಸಾಕ್ಟ್ಲಿ ಈಗ ನಮ್ಗೆ ಗೊತ್ತಾಗಲ್ಲ. ಸೊ ಇಟ್ ಮೇ ಕ್ರಾಸ್ 3. ವಿಜುವಲಿ ಅಂತೂ ತುಂಬ ರಿಚ್ ಆಗಿ ಬರುತ್ತೆ. ಏನು ಅದರಲ್ಲಿ ಟೆಕ್ನಿಕಲಿ ಆಗಲಿ ಯಾವುದ್ರಲ್ಲಾಗಲಿ ವಿಜುವಲಿ ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗ್ತಿಲ್ಲ. ಸೊ ವಿ ಆರ್ ಗಿವಿಂಗ್ ಅ ಗುಡ್ ಪ್ರಾಡಕ್ಟ್. ಇಂಡೋರ್ ಮಾಡ್ತಾ ಇದೀವಿ ಸರ್. ಸೊ ಇನ್ನೊಂದು ಫಸ್ಟ್ ಟೈಮ್ ಆಗಿರೋದ್ರಿಂದ ಇದೊಂದು ಜನಗಳಿಗೆ ಕನ್ವೆ ಆಗ್ಲಿಕ್ಕೂ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಅದಕ್ಕೋಸ್ಕರ
ನಮ್ಮ ಎಫರ್ಟ್ ಒಂದು ತುಂಬಾ ಜಾಸ್ತಿ ಇರುತ್ತೆ. ಸೊ ನಮಗೆ ತುಂಬ ಖುಷಿ ಆಗುತ್ತೆ ಏನು ಟೀಮ್ ಸಿಕ್ಕಿದ್ದಾರೆ ಈಗ ನಮಗೆ. ಸೊ ಆರ್ಟಿಸ್ಟ್ ಇರ್ಬೋದು, ನಮ್ಮ ಮಾಡೆಲ್ಸ್ ಇರ್ಬೋದು, ಎಲ್ಲ ಫುಲ್ ಎಫರ್ಟ್ ನಮಗಿಂತ ಜಾಸ್ತಿ ಆಗ್ತಾಯಿದ್ದಾರೆ. ಅಫ್ಕೋರ್ಸ್ ನಮ್ಮ ಆ್ಯಂಕರ್ಸ್ ನಾವು ತುಂಬ ಥ್ಯಾಂಕ್ಫುಲ್. ಗಣೇಶ್ ಅವ್ರದ್ದು ಎಫರ್ಟ್ ಅಂತೂ ಕೇಳೋಗಿಲ್ಲ, ಡೇ ಆ್ಯಂಡ್ ನೈಟ್ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಈ ಪ್ರೋಮೋ ನಾವು ಸಹ ಇಲ್ಲಿ ಬಂದು ನೋಡಿರೋದು. ಲಾಸ್ಟ್ ಮೂಮೆಂಟ್ ಅವ್ರಿಗೆ ಕೈಗೆ ಸಿಕ್ಕಿದ್ದು. ಒಂದು ಲಾಸ್ಟ್ 3 ಡೇಸಿಂದ ಅವರು 24 hour ವರ್ಕ್ ಮಾಡ್ತಾ ಇದ್ದಾರೆ. ಸೊ ಎಲ್ರಿಗೂ ತುಂಬ ಥ್ಯಾಂಕ್ಸ್. ನಾನು ಈ ನಮ್ಮ ಟೀಮಲ್ಲಿ ನಾವು ಬಂದ ನಂತರ 3 ಜನ ಇಲ್ಲಿಗೆ ಬೆಂಗಳೂರಿಗೆ ಬಂದಿತ್ತು. ಆಮೇಲೆ ಯಾರ್ಯಾರು ಒಬ್ಬರೊಬ್ಬರನ್ನೇ ಹುಡುಕಿ ನಾವು ಡೆವಲಪ್ ಮಾಡ್ತಾ ಹೋಗಿದ್ದು ಟೀಮ್. ಸೊ ಎಲ್ಲ ಟೀಮ್ ಮೆಂಬರ್ ಇದರ ಬ್ಯಾಕ್ ಎಂಡಲ್ಲಿ ವರ್ಕ್ ಮಾಡೋರು ಇರ್ಬೋದು, ಬಿಂದು ಅಂತ ಇದ್ದಾರೆ, ಇನ್ನೂ ಒಂದು 3-4 ಜನ ಕೆಲಸ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಅವರ ಒಂದು ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಇದೊಂದು ಪ್ರಾಜೆಕ್ಟ್ಗೋಸ್ಕರ. ಯಾರು ಸರ್ ಕರೆಕ್ಟಾಗಿ ಇಲ್ಲ ಆಡಿಯನ್ಸು ಆ ಥರ ಇಲ್ಲ, ಪ್ರೊಫೆಷನಲ್ ಶೂಟಿಂಗ್ ಥರನೇ ಆಗ್ತಿರತ್ತೆ. ಒಂದು ರಿಯಾಲಿಟಿ ಶೋಸ್ ನೋಡಿ ಹೆಂಗೆ ನಡೀತಾ ಇರುತ್ತೆ, ಬಟ್ ಪ್ರೊಫೆಷನಲ್ ಆಟ ಶುರು ಆದಾಗ ಸೀರಿಯಸ್ ಆಗಿ ಆಟ ಥರನೇ ಹೋಗ್ತಿರುತ್ತೆ. ಸರ್, ಒಂದು ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡಿದ್ದಕ್ಕೆ ಮಾತ್ರ ನಾವೊಂದು ಕಾರಣ ಆಗಿರ್ತೀವಿ. ಇದರ ಸಕ್ಸಸ್ ತುಂಬ ಜನಕ್ಕೆ ಅಗತ್ಯ ಇರುತ್ತೆ. ಈಗ ಸರ್ ಏನು ಹೇಳಿದ್ರು, 16 ಜನ ಹುಡುಗಿಯರು, ಅವ್ರಿಗೂ ಈ ಸಕ್ಸಸ್ ಬೇಕಿರುತ್ತೆ. ಫಸ್ಟ್ ಆಫ್ ಆಲ್ ನಾವು ಆ ಜಾಬ್ಗೆ ನಾವು ರೆಸ್ಪೆಕ್ಟ್ ಕೊಡಬೇಕು, ಗೊತ್ತಾಯ್ತು. ಅದೊಂದು ಮಾಡೆಲಿಂಗ್ ಅಂದರೆ ಇಟ್ಸ್ ಅ ಬಿಗ್ ಇಂಡಸ್ಟ್ರಿ. ಸೊ ಅದೇ ರೀತಿ ತುಂಬ ಜನಕ್ಕೆ ಇದೆ. ಸೊ ಕಂಟಿನ್ಯೂ ಆದರೆ ಎಲ್ರಿಗೂ ಒಂದು ಲೈಫ್ ಇರುತ್ತೆ. ಸೊ ಹೋಪ್ ಇದೆ ನಮಗೆ. ಸೊ ಅಟ್ಲೀಸ್ಟ್ ಕರ್ನಾಟಕ ಕಂಪ್ಲೀಟ್ ನಾವು ರೀಚ್ ಆಗುತ್ತೆ ಅಂತ ನಮಗೊಂದು ಧೈರ್ಯ ಇದೆ. ಇನ್ನು ಅದೇ ನಮ್ಮ ಯಾವುದೇ ಒಂದು ಪ್ಲೇಯರ್ನ ಯಾರ್ದು ಇದರಲ್ಲಿ ನಾವು ನೆಕ್ಸ್ಟ್ ಲೆವೆಲ್ಗೆ ರೀಚ್ ಆಗಲಿಕ್ಕೆ ಚಾನ್ಸ್ ಇದೆ. ಗೇಮ್ ಮಾತ್ರ, ಈ ಗೇಮ್ ಶೋ ಮಾತ್ರ ಇಂಟ್ರೆಸ್ಟಿಂಗ್ ಆಗಿ ನಾವು ಡೆವಲಪ್ ಮಾಡಿದ್ದೀವಿ. ಸಾರಿ, ಇದು ಅದೇ 15 ಎಪಿಸೋಡ್ ಬರುತ್ತೆ ಸರ್. ಆ್ಯಕ್ಚುಲಿ ನಾವು ಮ್ಯಾಂಗ್ಳೂರ್ ಕಬಡ್ಡಿ ಪ್ರೀಮಿಯರ್ ಲೀಗ್ ಅಂತ ಒಂದು ಸ್ಟೇಟ್ ಲೆವೆಲ್ ಮಂಗಳೂರಲ್ಲಿ ಕಬಡ್ಡಿ ಮಾಡ್ತೀವಿ. ಸೊ ಸೇಮ್ ಫಾರ್ಮ್ಯಾಟಲ್ಲಿ ನಡೀತೆ. ಅಂದರೆ 15 ಮ್ಯಾಚ್ ಇರುತ್ತೆ, ಒಂದು 3 days ಇರುತ್ತೆ. ಸೊ ಗ್ರ್ಯಾಂಡ್ ಇವೆಂಟ್. ಒಂದು 2 ಸೀಸನ್ ಆಗಿದೆ, ಲಾಸ್ಟ್ ಇಯರ್ 2nd ಸೀಸನ್ ಆಗಿದೆ. ಸೊ ಅದೇ ಫಾರ್ಮ್ಯಾಟಲ್ಲಿ ಈ ಗೇಮನ್ನು ಇದು ಮಾಡ್ತಾ ಇದ್ದೀವಿ. ಅಂದರೆ ಅದರಲ್ಲಿ ಯಾವ ಥರ ಸೆಮಿಗೆ ಬರುತ್ತೆ, ಅಂದರೆ ಇಲ್ಲೂ ಅದೇ ರೀತಿ ಸೆಮಿಗೆ ಬರುತ್ತೆ. ಅದರಲ್ಲಿ ಪ್ರೋ ಕಬಡ್ಡಿ ಆಡಿದವರೆಲ್ಲ ಆಟಗಾರರು. ಅಂದರೆ ನಮ್ಮ ಒಂದು ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡ್ ಹೇಳಿದ್ದು. ಪ್ರೊಡ್ಯೂಸರ್ ಅವ್ರದ್ದು ಪ್ರೊಫೆಷನಲ್ ಟೀಮ್ಸ್ ಇದೆ ಅಲ್ಲಿ. ಕಬಡ್ಡಿದು ಇದೆ, ಕ್ರಿಕೆಟ್ ಇದೆ. ನ್ಯೂಸ್ ಫಸ್ಟ್ ಯಾಕೆ ಅಂತ ಹೇಳಿದ್ರೆ, ಈಗ ಎಲ್ಲ ಚಾನಲಲ್ಲಿ ರಿಯಾಲಿಟಿ ಶೋ ಅಂತ ಬರ್ತಾ ಇರುತ್ತೆ GS ಅಲ್ಲಿ, ಬಟ್ ನಮ್ಮದು GEC ಅಲ್ಲಿ. ನಮ್ಮದು ಇದು ರಿಯಾಲಿಟಿ ಶೋ ಅಂತ ಎಕ್ಸ್ಪೋಸ್ ಮಾಡಲಿಕ್ಕೆ ನಮಗೆ ಬೇಡ. ಸೊ ಇಟ್ಸ್ ಅ ಪ್ಯೂರ್ಲಿ ಗೇಮ್ ಶೋ. ಈಗ ಆಂಕರ್ ಏನು ಹೇಳಿದ್ರು, ನಿಮಗೆ ಅದು ಶೂಟ್ ಮಾಡಿ ಇದು ಮಾಡ್ತೇವೆ, ಬಟ್ ಶೂಟ್ ಆಗುತ್ತೆ, ಬಟ್ ರೀಟೇಕ್ ಆಗಲ್ಲ. ಸೊ ವಿನ್ನರ್ ಆಗೋದು ಅವ್ರದ್ದು ಸ್ಟ್ರಾಟಜಿ ಮೇಲೇ ವಿನ್ ಆಗುತ್ತೆ. ಸೊ ರೆಕಾರ್ಡ್ ಮಾಡಿ ಮತ್ತೆ ಪ್ಲೇ ಮಾಡ್ತೀವಿ, ಲೈವ್ ಮಾಡ್ತಾ ಇಲ್ಲ, ಯಾಕಂದರೆ ಫಸ್ಟ್ ಟೈಮ್ ಮತ್ತೆ ಆರ್ಟಿಸ್ಟ್ ಪ್ಲೇ ಇರೋದು. ಸೊ ಶೂಟಿಂಗ್ ಥರ ನಡೆಯಲ್ಲ. ಗೇಮ್ ಶೋ ಒಂದ್ಸಲ ಗೇಮ್ ಸ್ಟಾರ್ಟ್ ಆದ ನಂತರ ಗೇಮೇ ಕಂಟಿನ್ಯೂ ಆಗುತ್ತೆ. ಅದೇ ಗೇಮನ್ನು ನಾವು ಪ್ಲೇ ಮಾಡ್ತೀವಿ. ಸೊ ಒಂದ್ ಸೆಕೆಂಡ್ ನಿಮ್ಮ ಪಾಯಿಂಟ್ಗೆ ಬರ್ತೀನಿ. ಸೊ ಅದು ಇದಕ್ಕೋಸ್ಕರ ನಾವೊಂದು ಎಂಟರ್ಟೈನ್ಮೆಂಟ್ ಚಾನೆಲಲ್ಲಿ ಕೊಟ್ಟರೆ ಇದು 10ರಲ್ಲಿ 11 ಆಗಿ ಮತ್ತೊಂದು ರಿಯಾಲಿಟಿ ಶೋ ಅಂತ ಆಗುತ್ತೆ. ಸೊ ನಮಗೆ ಇದೊಂದು ಸ್ಪೋರ್ಟ್ಸ್ ಚಾನೆಲ್ ಬಂದರೆ ನಮಗೆ ತುಂಬ ಖುಷಿ. ಸೊ ಸ್ಪೋರ್ಟ್ಸ್ ಚಾನೆಲಲ್ಲಿ ಬರೋದು ಎಷ್ಟು ಟಫ್ ಇದೆ ನಿಮ್ಗೆ ಗೊತ್ತು. ಸೊ ಇಟ್ಸ್ ಇಂಪಾಸಿಬಲ್. ಅದಕ್ಕೋಸ್ಕರ ನಾವು ನ್ಯೂಸ್ ಚಾನೆಲಲ್ಲಿ ಪ್ರಿಫರ್ ಮಾಡೋದು. ಆದರೆ ಆಡಿಯನ್ಸ್ ನಾವು ಪಕ್ಕ ಫ್ಯಾಮಿಲಿ ಫೋಕಸ್ಡ್ ಆಡಿಯನ್ಸ್. ಸೊ ಅಂದರೆ ನಿಮ್ಗೆ ಗೊತ್ತು, ಜಾಸ್ತಿ ಇದನ್ನು ಲೈಕ್ ಮಾಡೋದು ಹೆಂಗಸ್ರಿ. ಮನೆಯಲ್ಲಿ ಆಲ್ಮೋಸ್ಟ್ ಕೊರೋನಾ ನಂತರ ಎಲ್ಲ ಮನೆಯಲ್ಲಿ ಆಡಿದ್ದಾರೆ. ಓಕೆ, ನಮ್ಮ ತಂಡದ ಆಟಗಾರರೆಲ್ಲರೂ ಬಂದಿದ್ದಾರೆ. ಸ್ಟಾರ್ ಪ್ಲೇಯರ್ಸ್ 8 ಸ್ಟಾರ್ಗಳಿರುವಂತಹ ತಂಡ. ಸೊ ನಾನು ಅವ್ರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಾ ಇದ್ದೀನಿ. ದಯಮಾಡಿ ಅಶ್ವಿತಿ, ಅದ್ವಿತಿ, ಚಂದನ, ಕೆಂಪೇಗೌಡ್ರೆ ಬನ್ನಿ, ಮೇಘ ಬನ್ನಿ, ಸೀತಾರಾಮ್ ಬನ್ನಿ. ಎಲ್ರಿಗೂ ನಮಸ್ಕಾರ. ಹಾಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗೆಳತಿಯರಿಗೆ ನಮಸ್ಕಾರ ಹೇಳ್ತಾ, ಹಾಗೆ ನಮ್ಮ ಪ್ರೊಡ್ಯೂಸರ್ ಸರ್ ನಿಮ್ಮ ಹೆಸರು ಇನ್ನೊಂದು ಸಲ ಹೇಳಿ.
ಲಂಚುಲಾಲ್ ಅವರು, ಅವ್ರನ್ನ ಇವತ್ತೇ ಫಸ್ಟ್ ನಾನು ಪರಿಚಯ ಆಗಿದ್ದು. ಲಂಚುಲಾಲ್ ಅವರು ಮೊದಲೇ ಏನಾದರೂ ಪರಿಚಯ ಆಗಿದ್ರೆ ಅರುಣ್ ಅವ್ರು ಹೇಳ್ದಂಗೆ ಇನ್ನೊಂಚೂರು ಪೇಮೆಂಟ್ ಎಕ್ಸ್ಟ್ರಾ ಕೇಳ್ತಿದ್ವಿ ನಾವೆಲ್ಲರೂ. ಸೊ ಈಗ ಪರಿಚಯ ಆದರು. ರಜಕ್ ಅವರು ಮತ್ತು ಸುದೇಶ್ ಅವರು ನಮ್ಮನ್ನು ಮಾತಾಡಿಸಿ ಗೇಮ್ ಬಗ್ಗೆ ಎಲ್ಲ ಹೇಳಿದ್ರು. ಥ್ಯಾಂಕ್ ಯು ಸರ್, ನಮ್ಮನ್ನೆಲ್ಲ ಕರೆಸಿ ಆಟ ಆಡಿಸಿ ಒಂದು ಎಂಟರ್ಟೈನ್ಮೆಂಟ್ ಥರ ಒಂದು ಗೇಮನ್ನು ಆಡೋಕ್ಕೆ ಕೊಟ್ಟು ದುಡ್ಡು ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು. ಅದಕ್ಕೊಂದು ಚಪ್ಪಾಳೆ ಹೊಡಿರಪ್ಪ ಎಲ್ಲರೂ. ದುಡ್ಡು ಕೊಟ್ಟು ಆಟ ಆಡಿಸ್ತಾ ಇದ್ದಾರೆ. ಸೊ ಇದು ನಮಗೆ ಹೊಸದೇನಲ್ಲ, ನಮ್ಮೆಲ್ಲರಿಗೂ ಗೊತ್ತಿದೆ. ನಾವು ಈಗಾಗಲೇ ಕ್ರಿಕೆಟ್ ಲೀಗ್ ಆಡಿದ್ವಿ, ಬೌಲಿಂಗ್ ಕಮರ್ ಅವ್ರು ಮಾಡಿದ್ದು, ಆಮೇಲೆ ಬೌಲಿಂಗ್ ಆಡಿದ್ವಿ, ಈಗ ಲೂಡೋ ಗೇಮ್ ಬಗ್ಗೆ ಹೇಳಬೇಕು ಅಂದರೆ ಇದು ಹೊಸದೇನಲ್ಲ. ನಮ್ಮ ಆವಾಗಲಿಂದನೂ ನೀವು ಹೇಳಿದಾಗೆ ಪಾಂಡವರು ಆಡಿದ್ರು. ಅದಾದಮೇಲೆ ಚೆಸ್ ಅಂತ ಆಯಿತು, ಪಗಡೆ ಆಯಿತು, ಚೆಸ್ ಆಯಿತು. ಊರಲ್ಲಿ ನಾವು ಚೌಕಾಬಾರ ಆಡ್ತಾ ಇದ್ವಿ, ಕ್ರಿಕೆಟ್ ಆಡ್ತಾ ಇದ್ವಿ, ಖೋ ಖೋ ಆಡ್ತಾ ಇದ್ವಿ, ಮರ್ಕೋತಿ ಆಟ ಆಡ್ತಿದ್ವಿ, ಇದೆಲ್ಲ ಆಟ ಆಡಿದ್ವಿ. ಲೂಡೋ ಅಂದಾಗ ಸ್ಪೆಷಲಾಗಿ ನಮಗೆ ಕೊರೋನಾ ಟೈಮ್ ನೆನಪಾಗುತ್ತೆ. ಕೊರೋನಾದಲ್ಲಿ ಎಲ್ಲರೂ ಫ್ರೀ ಆಗಿದ್ವಿ, ಎಲ್ಲರೂ ಊರಲ್ಲೇ ಇದ್ವಿ, ಬಟ್ ಎಲ್ಲೆಲ್ಲೋ ಬೇರೆ ಎಲ್ಲೆಲ್ಲೋ ಇದ್ವಿ. ಸೊ ಎಲ್ಲ ಆರ್ಟಿಸ್ಟ್ಗಳ ಜೊತೆಲೆಲ್ಲ ಲೂಡೋ ಆಡ್ತಾ ಇದ್ವಿ ನಾವು. ಸೊ ಅದಕ್ಕಿಂತ ಡಿಫ್ರೆಂಟಾಗಿ ಅವ್ರು ಪ್ಲಾನ್ ಮಾಡಿದ್ದಾರೆ. ಬಟ್ ಒಳ್ಳೆ ಗೇಮು, ದುಡ್ಡು ಕೊಟ್ಟು ಆಟ ಆಡಿಸ್ತಿದ್ದಾರೆ ನಮಗೆ. ಸೊ ಹಾಗಾಗಿ ನಾವೆಲ್ಲರೂ ಒಪ್ಕೊಂಡು ಆಟ ಆಡ್ತಾ ಇದ್ದೀವಿ. ನಿಮ್ಮೆಲ್ಲರೂ ಸಪೋರ್ಟು ಇರಲಿ. ಇವರು ಒಳ್ಳೆ ಟೀಮ್ ಕಟ್ಕೊಂಡು ಬಂದಿದ್ದಾರೆ. ಇದಾದಮೇಲೆ ಆಗಲೇ ಕೇಳಿದ್ರು ಸರ್, ಏನು ಗೇಮ್ ಮಾತ್ರ ಆಡೋದ ಅಂತ. ಇದಾದಮೇಲೆ ಅವ್ರ ಪ್ಲಾನ್ ತುಂಬ ಇದೆ. ಇನ್ನೂ ಒಂದು 2-3 ಕಬಡ್ಡಿ ಗೇಮ್ ಆಡಿಸೋವಂಥದ್ದು, ನೆಕ್ಸ್ಟ್ ಸಿನಿಮಾಗಳು ಮಾಡೋವಂಥದ್ದು, ಕನ್ನಡ ಇಂಡಸ್ಟ್ರಿಗೆ ಒಂದಷ್ಟು ಕೊಡುಗೆಗಳನ್ನ ಕೊಡಬೇಕು ಅಂತಲೇ ಮಂಗಳೂರಿಂದ ಬಂದಂಥದ್ದು ಒಂದಷ್ಟು ಡಿಸ್ಕಸ್ ಮಾಡಿದಾಗ. ಸೊ ಹಾಗಾಗಿ ನಮ್ಮೆಲ್ಲರ ಸಪೋರ್ಟು, ಹಾಗೆ ನಿಮ್ಮ ಸಪೋರ್ಟ್ ಮೇನ್ ಇರಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಆಮೇಲೆ ನಾವಂತೂ ನಮ್ಮ ಟೀಮು ಗೌಡ ವಾರಿಯರ್ಸು, ಮಾನ್ಯ ಗೌಡ, ಕೆಂಪೇಗೌಡ. ವಾರಿಯರ್ಸ್ ಅಂದರೆ ಯೋಧರು. ನಾವು ಗೆಲ್ತೀವಿ. ನೋಡಿ, ಗೆಲ್ತೀವಿ ಅಂದ ತಕ್ಷಣ ಎಲ್ಲ ಹೆಂಗ್ ನೋಡ್ತಾವ್ರೆ. ಆಯ್ತು ಬಿಡ್ರಪ್ಪ, ಗೆಲ್ಲೋಣ, ಯಾರಿಗಿದ್ರು ಖುಷಿನೇ, ನಾವೇ ಗೆಲ್ಲೋಣ. ಆಯ್ತು, ಸ್ಟ್ರಾಟರ್ಜಿ ಅಂದರೆ ನಿಮ್ಮದೇ ತಗೊಳ್ಳಿ. ಹಾಂ, ಬಂದಿರೋದೇ ಅಲ್ಪ ಸ್ವಲ್ಪ ಟೀಮು, ಇಲ್ಲಿ ಗ್ಯಾಪಲ್ಲಿ ನಿಮ್ದನ್ನ ನುಗ್ಗಿಸ್ಬಿಟ್ರಿ ಗುಡಿನ. ಹಾಂ, ಸರಿ, ಓಕೆ. ಸೊ ಆ್ಯಂಡ್ ಟ್ವಿನ್ ಸಿಸ್ಟರ್ಸಿಗೆ ಮಾತಾಡ್ಸೋಣ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ. ಆ್ಯಂಡ್ ಸ್ಟೇಜ್ ಮೇಲೆ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ನಮ್ಮ ಪರಿಚಯ ಇರೋರೇ ಇದ್ದಾರೆ. ಸೊ ಖುಷಿ ಆಗುತ್ತೆ. ಕ್ರೀಡೆ ಅನ್ನೋದು ಐ ಥಿಂಕ್ ಇಲ್ಲಿ ಪ್ರತಿಯೊಬ್ಬರಿಗೆ ಇಂಟ್ರೆಸ್ಟ್ ಇರೋದ್ರಿಂದ ನಾವು ಇವತ್ತು ಈ ಸ್ಟೇಜ್ ಮೇಲೆ ಇದ್ದೀವಿ. ಆ್ಯಂಡ್ ಇಬ್ಬರು ಸುದೇಶ್ ಸರ್ ಆಗಲಿ, ಅಶ್ರಫ್ ಅವರಾಗಲಿ, ಇಬ್ಬರು ಮಂಗಳೂರಿಂದ ಆದ್ರೂ ಅವರಲ್ಲಿ ಒಂದು ಇವ್ರು ಹೇಳ್ದಂಗೆ ಕನ್ನಡ ಇಂಡಸ್ಟ್ರಿಗೆ ಏನೋ ಮಾಡಬೇಕು, ಇಲ್ಲಿರೋರ್ಗೆ ಏನೋ ಒಂದು ಆಪರ್ಚುನಿಟೀಸ್ ಕೊಡಬೇಕು ಅನ್ನೋ ಒಂದು ಪ್ಯಾಷನ್ ಇಟ್ಕೊಂಡು ಬಂದಿದ್ದಾರೆ. ಐ ಥಿಂಕ್ ಅವ್ರು ಹೇಳ್ದಂಗೆ ನಮ್ಗೆಲ್ಲರಿಗೂ ಪೇಮೆಂಟ್ ಕೊಟ್ಟು ಈ ಥರದೊಂದು ಎಂಟರ್ಟೈನ್ಮೆಂಟ್ ಗೇಮ್ ಶೋನ ಮಾಡ್ತಿರೋದು ಐ ಥಿಂಕ್ ಇಟ್ಸ್ ವೆರಿ ಗುಡ್. ಯಾಕಂದರೆ ಅವ್ರು ಹೇಳ್ದಂಗೆ ಕೊರೋನಾ ಟೈಮಲ್ಲಿ ಅದೇ ನಮಗೆ ಒಂದು ಟೈಮ್ ಪಾಸ್ ಆಗಿತ್ತು. ಏನು ಮಾಡೋದು, ಲೂಡೋ ಆಟಾಡೋದು ಫ್ರೆಂಡ್ಸ್ ಹತ್ರ, ಅದೇ ಮಾಡ್ತಾ ಇದ್ವಿ. ಸೊ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ ಇಂಥ ಒಂದು ಟೀಮ್ ಸಿಕ್ಕಿದ್ದಕ್ಕೆ. ಆ್ಯಂಡ್ ಈ ಒಂದು ನೋಡೋಣ, ಇಟ್ಸ್ ಅ ನ್ಯೂ ಎಕ್ಸ್ಪೆರಿಮೆಂಟ್ ಆದ್ರೂ ಏನೋ ಒಂದು ಚೆನ್ನಾಗಿರುತ್ತೆ, ಕಲಿಯೋಕ್ಕೆ ಏನೋ ಸಿಗುತ್ತೆ ಫಾರ್ ಶೋರ್. ಅದನ್ನು ಕಲಿತು ಮುಂದೆ ಹೋಗಬೇಕು ಅಷ್ಟೇ. ಆ್ಯಂಡ್ ಆಲ್ ದಿ ಬೆಸ್ಟ್ ಎಲ್ರಿಗೂ ಕೂಡ. ಸೊ ಫಸ್ಟ್ ಆಫ್ ಆಲ್ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಲೂಡೋ ಗೇಮ್ ಶೋ ಬರ್ತಿದೆ ಅಂತ. ಬಿಕಾಸ್ ನನಗೆ ಸಿಕ್ಕಾಪಟ್ಟೆ ಎಡಿಕ್ಷನ್ ಇತ್ತು ಲೂಡೋದು. ನಾನು ಕೋವಿಡ್ ಟೈಮಲ್ಲಿ 8 o'clock-ಇಂದ 12 ಗಂಟೆವರೆಗೂ ಮಾಡ್ತಿದ್ದೆ, ಲೂಡೋ ಆಡ್ತಿದ್ದು. ಸೊ ನನಗೆ ಫಸ್ಟ್ ಲೂಡೋ ಗೇಮ್ ಶೋ ಬರ್ತಿದೆ ಅಂದಿದ ತಕ್ಷಣನೇ ನಾನು ಇವ್ರಿಗೆ ಅಂದೆ, ಐ ಥಿಂಕ್ ನಾವು ಇದನ್ನ ಮಾಡಬೇಕು. ಬಿಕಾಸ್ ಲೂಡೋ ಗೇಮ್ ಶೋ ಅಲ್ಲಿ ಬರೀ ಎಂಟರ್ಟೈನ್ಮೆಂಟ್ ಅಂತ ಅಲ್ಲ, ತುಂಬ ಕಾನ್ಸಂಟ್ರೇಟಿವ್ ವೈಸ್ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ತುಂಬ ನಿಮ್ಮ ಥಿಂಕಿಂಗ್ ಕೂಡ, ಮೈಂಡ್ ಕೂಡ ಚೇಂಜ್ ಆಗುತ್ತೆ. ಸೊ ಅದು ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ನಮ್ಮ ಟೀಮ್ ಹೆಸರು ಬಂದ್ಬಿಟ್ಟು ಟ್ವಿನ್ ಸ್ಟಾರ್ಸ್. ಸೊ ನಮ್ಮ ಬೆಸ್ಟ್ ನಾವು ಕೊಡ್ತೀವಿ, ನೋಡೋಣ. ಹೌದು, ನಿಮ್ಮ ಟೀಮ್ ಹೆಸರು ನೀವೇ ಇಟ್ಕೊಂಡ್ಬಿಟ್ಟಿದ್ದೀರಾ? ಟ್ವಿನ್ ಸ್ಟಾರ್ಸ್? ಇಲ್ಲ, ಅದೇನೆ ನನಗೆ ಬಂದಿಲ್ಲ ಮ್ಯಾಟ್ರು. ಓಕೆ, ಹಾಗೆ ಸೀತಾರಾಮ್ ಇದ್ದಾರೆ, ಸಾಕ್ಷಿ, ಮೇಘ, ಚಂದನ ಮತ್ತು ಅಮೃತ ಮರಿ. ಓಕೆ, ಸೊ ಹೀಗೆ ಇನ್ನೂ ಸಾಕಷ್ಟು ಕಲಾವಿದರಿದ್ದಾರೆ. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿ ಕೇಳ್ತಾ ಇದ್ರು, ಅಟ್ರಾಕ್ಷನ್ ಇದೆ ಮಾಡಲ್ಸಲ್ಲಿ ಅಂದ್ಬಿಟ್ಟು ಅಂತ. ಸರ್ ಇಲ್ಲೊಂದು ಪರೀಕ್ಷೆ ಆಗ್ಬಿಡ್ಲಿ ಸರ್, ಇವಾಗ ಕರೆಸ್ಬಿಡ್ತೀವಿ ಸ್ಟೇಜ್ ಮೇಲೆ. ಆಯಿತಾ? ಸೂಪರ್ ಮಾಡಲ್ಸ್ ಬನ್ನಿ.
ಸ್ವಲ್ಪ ಮಾಡ್ಸೋಣ ಸರ್. ಅದು ಇವರು ನಮ್ಮ ಸ್ನೇಹಪ್ರಿಯ ಸರ್ ಬಂದು ಒಂಚೂರು ಚಾಲನೆ ಕೊಟ್ಬಿಟ್ರೆ ಚೆನ್ನಾಗಿರುತ್ತೆ. ಬನ್ನಿ ಸರ್. ಡೈಸ್ ಹಾಕಿ ಬರೋಲ್ಲ. ಹಂಗೆ ಜನ ಇದ್ರ ಬನ್ನಿ ಸರ್. ಬನ್ನಿ ಸರ್, ಡೈ ಬೇಡ, ಡೈಸ್ ಹಾಕಿ ಬನ್ನಿ.